लोकानां प्रलयोन्यस्तिविभुश्चानेकधा यश्रुतो वाचं न सदधातुनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो पुनः प्रसरति प्रकृतिक्रियासु अस्तङ्गतौ स्वपरिचोत्सतिरेकमात्रं भानुस्सेव जयति प्रकटप्रभावः। ಸರಿ, ಎಲ್ಲರಿಗೂ ಕೂಡ ಎಲ್ಲರೂ ನವರಾತ್ರಿ ಹಬ್ಬವನ್ನೆಲ್ಲ ಜೋರಾಗಿ ಆಚರಣೆ ಮಾಡಿದ್ದೀರಾ? ಆಚರಣೆ ಮಾಡಿದ್ದೀರಿ ಅಂತೇಳಿ ಅನ್ಕೊಳ್ತೇನೆ. ಸರಿ, ನೀವ್ ರಜಾ ಕೊಟ್ಟಿದ್ದಕ್ ಮಾಡಿದ್ದೀವಿ ಅದರಲ್ಲಿ ಒಂದು ಪುಸ್ತಕ ಶಾರದಾ ಪೂಜೆ. ಯಾವುದು? ನೀವು ರಜೆ ಕೊಟ್ಟಿದ್ದಕ್ಕೆ ಮಾಡಿದ್ದೀವಿ ಆಚರಣೆ ಅಂತ. ಹಾ, ಸರಿ ಸರಿ ಸರಿ. ಹಬ್ಬ ಆಚರಣೆ ಮಾಡಲೇಬೇಕು, ಸುಳ್ಯದ ಮುಖ್ಯ ಅಲ್ಲ ನಮಗೆ. ನೀವು ಜ್ಯೋತಿಷ್ಯ ಎಲ್ಲ ಎಷ್ಟು ಅಭ್ಯಾಸ ಮಾಡಿದ್ದೀರಿ ಅಂತ ಹೇಳಿ, ಅಭ್ಯಾಸ ಮಾಡಿದ್ದೀರಿ ಅಂತ ಹೇಳಿ ವಿಶ್ವಾಸ ಇಟ್ಕೊಂಡು ಮುಂದುವರಿತೇನೆ, ಆಯ್ತಾ? ಸರಿ, ಲೆಕ್ಕಾಚಾರಗಳೆಲ್ಲ ಅಭ್ಯಾಸ ಮಾಡಿರ್ತೀರಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಸರಿ, ಇನ್ನು ನಮಗೆ ಇವತ್ತು ಪಾಠ ಆಗ್ಲಿಕ್ಕಿರುವಂತದ್ದು ಮೊನ್ನೆ ಇಲ್ಲಿವರೆಗೆ ಆಗಿದೆ. ಲಗ್ನಾನಯನ ಆಗಿದೆ ಅಲ್ಲ, ಲಗ್ನಾನಯನ ಮುಗಿದಿದೆ. ಮಾಂದಿ ಸಾಧನ ಆಗ್ಲಿಕ್ಕಿರುವಂತದ್ದು ನಮಗೆ. ಮಂದಸ್ಯ ಅಪತ್ಯಂ ಪುಮಾನ್ ಮಾಂದಿ. ಮಾಂದಿ ಅಂತೇಳಿ ಹೇಳಿದ್ರೆ ಮಂದನ ಮಗ ಅಂತೇಳಿ. ಮಂದ ಅಂತ ಹೇಳಿದ್ರೆ ಶನಿ, ಶನಿಯ ಮಗನಿಗೆ ಮಾಂದಿ ಅಂತೇಳಿ ಕರೀತೇವೆ. ಈ ಸಾಮಾನ್ಯ ನಾವು ನೋಡಿದ್ದೇವೆ, ಪ್ರಕಾಶಕ ಗ್ರಹರು ಇಬ್ರು, ಪ್ರಕಾಶಕೋದ್ಭೂ ಪ್ರಥಮೋ ಗ್ರಹಣ ಅಂತೇಳಿ. ಎರಡು ಅಂದ್ರೆ ಸೂರ್ಯ ಮತ್ತೆ ಚಂದ್ರರು ಪ್ರಕಾಶಕ ಗ್ರಹರು. ಹಾಗೆ ನಂತರ 5 ಗ್ರಹರು ತಾರಾಗ್ರಹರು, ಕುಜ, ಬುಧ, ಗುರು, ಶುಕ್ರ, ಶನಿ. ಈ 5 ಗ್ರಹರು ನಮಗೆ ತಾರಾಗ್ರಹರು. ನಂತರ 2 ಗ್ರಹರು ರಾಹು ಮತ್ತೆ ಕೇತು, ಇವರು ಛಾಯಾಗ್ರಹರು. ಹಾಗೆ ಮಾಂದಿ ಅಂತ ಹೇಳಿದ್ರೆ ಉಪಗ್ರಹ ಅಂತೇಳಿ. ಉಪಗ್ರಹ ಮಾಂದಿ ಒಬ್ಬನೇ ಅಲ್ಲ, ಮಂದನಿಗೆ ಸಂಬಂಧಪಟ್ಟ ಉಪಗ್ರಹ ನಮಗೆ ಮಾಂದಿ. ಕ್ರಮಶಃ ಕಾಲ ಪರಿಧಿ ಅಥವಾ ಉಪಕೇತವ ಅಂತೇಳಿ ಹೇಳಿ ಒಂದಷ್ಟು ಉಪಗ್ರಹರನ್ನ ಹೇಳ್ತಾರೆ. ಯಮಕಂಟಕ, ಕೋದಂಡ ಅಂತೇಳಿ ಎಲ್ಲ ಬರ್ತದೆ. ಸ್ಟಾರ್ಟಿಂಗ್ ನೆನಪಾಗ್ತಾ ಇಲ್ಲ. ಕ್ರಮಶಃ ಕಾಲ ಪರಿಧಿ ಮಾಂದಿಪಾತೋಪಕೇತವ, ಯಮಕಂಟಕ, ಕೋದಂಡ, ಕೊನೆಗೆ ಒಂದು 2 ಇಬ್ಬರು ಇದ್ದಾರೆ. ಅಂತೂ ಕಾಲ ಪರಿಧಿ, ಕ್ರಮಶಃ ಕಾಲ ಪರಿಧಿ, ಮಾಂದಿ, ಪಕೇತು, ಕೇತು ಅಂತೇಳಿ ಒಬ್ಬ ಉಪಗ್ರಹನು ಕೂಡ. ಮಾಂದಿ ಉಪಪಾತ, ಕೇತು, ಮತ್ತೆ ಯಮಕಂಟಕ. ಯಮಕಂಟಕ ಅಂದ್ರೆ ಗುರುವಿಗೆ ಸಂಬಂಧಪಟ್ಟ ಉಪಗ್ರಹ. ಕೋದಂಡ ಅಂತ ಹೇಳಿದೆ, ಅಂದ್ರೆ ಒಬ್ಬೊಬ್ಬ ಗ್ರಹರಿಗೆ ಒಂದೊಂದು ಉಪಗ್ರಹ ಇದೆ. ಅದರ ಬಗ್ಗೆ ಮಾಹಿತಿ ತಿಳಿಸ್ತೇನೆ. ಅದೀಗ ನಮ್ಗೆ ಯಾರಿಗೆ ಯಾರು ಅಂತ ಈಗ ಮರೆತೋಯ್ತು. ಅದೇ ಇಲ್ಲಿ ಇದೆ, ಕೋಷ್ಟಕವೇ ಇದೆ ಅದರ. ಇದ್ರೆ ಯಾರಾದ್ರೂ ಕಳಿಸಿ, ಅಥವಾ ನಾನು ನೋಡಿಬಿಟ್ಟು ನಾಳೆ ನಿಮ್ಗೆ ತಿಳಿಸ್ತೇನೆ. ಅಂತೂ ಮಂದಸ್ಯ ಅಪತ್ಯಂ ಪುಮಾನ್ ಮಾಂದಿ, ಇವನು ಕೂಡ ಒಬ್ಬ ಉಪಗ್ರಹ. ಉಪಗ್ರಹರ ತುಂಬಾ ಇದ್ರೂ ಕೂಡ ಎಲ್ಲರ ಜಾತಕದಲ್ಲಿ ಎಲ್ಲೋ ಉಪಗ್ರಹರ ಸ್ಥಿತಿಯನ್ನು ಬಳಸೋದಿಲ್ಲ. ಕೇವಲ ಮಾಂದಿಯನ್ನು ಮಾತ್ರ ಗುರುತಿಸ್ತಾರೆ. ಹಿಂದಿನ ಜಾತಕ, ತುಂಬಾ ಹಿಂದಿನ ಜಾತಕಗಳನ್ನು ನೋಡಿದ್ರೆ ನಿಮಗೆ ಮಾಂದಿ ಬರೆದಿರುವುದಿಲ್ಲ. ಹೆಚ್ಚಿನ ಜಾತಕಗಳಲ್ಲಿ ಮಾಂದಿಯ ಉಲ್ಲೇಖ ಇರುವುದಿಲ್ಲ. ಈಗಿನ ಎಲ್ಲಾ ಜಾತಕಗಳಲ್ಲಿ ಕೂಡ ಮಾಂದಿಯನ್ನ ಬಳಸ್ತಾರೆ. ಅರ್ಥಾತ್ ಮಾಂದಿಯ ಪ್ರಭಾವ ಕೆಟ್ಟದ್ದನ್ನು ಸೂಚನೆ ಮಾಡ್ತಾನೆ. ಅದರಿಂದಾಗಿ ನಮಗೆಲ್ಲ ಮುಖ್ಯವಾಗಿ ದೋಷಗಳ ಚಿಂತನೆ. ಈಗ ದೋಷಗಳು ಗೊತ್ತಾದ್ರೆ ನಮಗೆ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಯಾರು ಕೂಡ ಜಾತಕ ತೋರಿಸುವಂತದ್ದು ಏನಾದರೂ ಒಳ್ಳೇದಿದ್ರೆ ಒಳ್ಳೇದುಂಟು ಅಂತ ಹೇಳಿ ಕೇಳುವಂತದ್ದಲ್ಲ. ದೋಷಗಳೇನಾದ್ರೂ ಉಂಟು ಅಂತ ಹೇಳಿ ಉದ್ದೇಶದಿಂದಲೇ ಜಾತಕವನ್ನ
ವಿಮರ್ಶೆ ಮಾಡ್ಲಿಕ್ಕೆ ಹೋಗುವುದಾದ್ರಿಂದಾಗಿ ಮಾಂದಿಯನ್ನು ಅಲ್ಲಿ ಉಲ್ಲೇಖ ಕೂಡ ಮಾಡಿರ್ತಾರೆ. ನಮಗೆ ಮುಖ್ಯವಾಗಿ ಪಿತೃಕಾರಕ ಮಾಂದಿ ಅಂದ್ರೆ ಪ್ರೇತ ದೋಷಗಳನ್ನ ಮಾಂದಿಯಿಂದಾಗಿ ಚಿಂತನೆ ಮಾಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಬೇರೆ ಒಂದಷ್ಟು ವಿಷಯಗಳು ಬರ್ತದೆ. ಆದ್ರೆ ಮಾಂದಿ ಮುಖ್ಯವಾಗಿ ನಮಗೆ ಪ್ರೇತ ಚಿಂತನೆಯನ್ನು, ಪ್ರೇತ ದೋಷಗಳನ್ನು ಚಿಂತನೆ ಮಾಡುವಂತ ಗ್ರಹವನು. ಅವನ ಲೆಕ್ಕಾಚಾರವನ್ನು ಮಾಡ್ಬೇಕು, ಗ್ರಹರು ಎಲ್ಲಿದ್ದಾರೆ ಅಂತೇಳಿ. ಹಾಗೆ ಮಾಂದಿ ಸಾಧನ ಮುಖ್ಯವಾಗಿ ಮಾಂದಿ ಜಾತಕದಲ್ಲಿ ಎಲ್ಲಿದ್ದಾನೆ ಅಂತ ಹೇಳುವಂತದ್ದನ್ನು, ಅವನ ಲೆಕ್ಕಾಚಾರವನ್ನು ನೋಡ್ಬೇಕಾಗ್ತದೆ. ಅದನ್ನು ಮುಂದಕ್ಕೆ ತಿಳಿಸ್ತಾ ಹೋಗ್ತಾರೆ. ಮಂದಸ್ಯ ಅಪತ್ಯಂ ಪುಮಾನ್ ಮಾಂದಿ, ಮಾಂದಿ ಅಂತ ಹೇಳುವವನು ಶನಿಯ ಮಗ ಮತ್ತು ಉಪಗ್ರಹವೇ ಮಗ ಮತ್ತು ಅವನ ಉಪಗ್ರಹ. ಒಬ್ಬೊಬ್ಬ ಗ್ರಹರಿಗೆ ಒಂದೊಂದು ಉಪಗ್ರಹ, ಅದರಲ್ಲಿ ಶನಿಯ ಉಪಗ್ರಹ ಮಾಂದಿ ಆಗಿದ್ದಾನೆ. ಜಾತಕದಲ್ಲಿ ಮಾಂದಿಯ ಫಲವನ್ನ ಹೇಳುವ ಸಂಪ್ರದಾಯವಿದೆ. ಮಾಂದಿ ಎಂಬುದಕ್ಕೆ ಗುಳಿಕ ಎಂಬ ಪರ್ಯಾಯ ಪದವು ಕೂಡ ಇದೆ. ಗುಳಿಕ ಹೇಳಿ ಕೂಡ ತುಂಬಾ ಕಡೆ ಉಲ್ಲೇಖ ಮಾಡ್ತಾರೆ ಶಾಸ್ತ್ರದಲ್ಲಿ. ಮಾಂದ್ಯುದಯ ಕಾಲವು ವಾರಗಳಿಂದ ಹಾಗೂ ದಿನ ರಾತ್ರಿಗಳೆಂಬ ಭೇದದಿಂದ ಬದಲಾಗುತ್ತದೆ. ಅರ್ಥಾತ್ ವಾರದಿಂದ ಅಂತ ರವಿವಾರ ಒಂದು ಕಡೆ ಮಾಂದಿ ಇರ್ತಾನೆ, ಚಂದ್ರನಿಗಾಗ್ಬೇಕಾದ್ರೆ ಅವನ ಲೆಕ್ಕಾಚಾರ ಬೇರೆ, ಕುಜನಿಗಾಗ್ಬೇಕಾದ್ರೆ ಅವನ, ಹೀಗೆ ವಾರ ಕ್ರಮದಲ್ಲಿ ಅವನ ಬದಲಾವಣೆ ಆಗ್ತಾನೆ. ಹಾಗೆ ಹಗಲಿನಲ್ಲಿ ಒಂದು ಕಡೆ, ರಾತ್ರಿಯಲ್ಲಿ ಒಂದು ಕಡೆ ಇರ್ತಾನೆ. ಈ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಗ್ರಹರು, ಉಳಿದ ಗ್ರಹರೆಲ್ಲ ಈ ಬೆಳಿಗ್ಗೆ ಒಂದು ಕಡೆ ಇದ್ರೆ ನಿಮಗೆ ಸ್ಫುಟಗಳವರದ್ದು ಚೇಂಜ್ ಆಗ್ತಾ ಹೋಗ್ತದೆ. ಚಂದ್ರನ ಸ್ಫುಟ ನೀವು ಒಂದು ರೀತಿಯಲ್ಲಿ ನೋಡಿದ್ರೆ ಅವನು ಚಲನೆ ಆಗ್ತಾ ಇರ್ತದೆ ಅವನಿಗೆ. ಈ ಮಾಂದಿಗೆ ಹಾಗಲ್ಲ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಎಲ್ಲಿರ್ತಾನೋ ಸಾಯಂಕಾಲವರೆಗೂ ಹಾಗೇ ಇರ್ತಾನೆ. ಅಸ್ತಮಾನಕ್ಕಾಗಬೇಕಾದ್ರೆ ವ್ಯತ್ಯಾಸ ಆಗ್ತಾನೆ. ವ್ಯತ್ಯಾಸ ಆಗಿ ಬೇರೆ ರಾಶಿಗೆ ಹೋಗಿ ಬಿಡ್ತಾನೆ. ಅಲ್ಲಿ ಹೋಗಿ ಅಲ್ಲಿ ರಾತ್ರಿ ಆರಂಭದಲ್ಲಿ, ಅಸ್ತಮಾನದ ಆರಂಭದಲ್ಲಿ ಹೇಗಿರ್ತಾನೋ ಮರದಿವಸ ಬೆಳಿಗ್ಗೆವರೆಗೆ ಹಾಗೇ ಇರ್ತಾನೆ. ಹೀಗೆ ಅವನ ವ್ಯತ್ಯಾಸ, ದಿನ ರಾತ್ರಿಗಳಲ್ಲಿ ವ್ಯತ್ಯಾಸ ಬರ್ತದೆ ಅವನಲ್ಲಿ. ಮತ್ತೆ ವಾರಗಳಿಗೆ ಅನುಸಾರವಾಗಿ ಅವನ ಬದಲಾಗ್ತಾ ಹೋಗ್ತಾರೆ. ಇದರ ಲೆಕ್ಕಾಚಾರ ನೋಡಿದಾಗ ನಮಗೆ ಸ್ಪಷ್ಟ ಆಗ್ತದೆ. ಒಂದು ದಿನದಲ್ಲಿ 30 ಗಳಿಗೆಯಷ್ಟು ದಿವಾಮಾನ ಮತ್ತು ರಾತ್ರಿಮಾನ ಇದ್ದಾಗ ಮಾಂದ್ಯೋದಯ ಕಾಲವು ಈ ರೀತಿಯಲ್ಲಿ ಇರುತ್ತದೆ ಹೇಳಿದ್ರೆ ಮುಂದಕ್ಕೆ ಕೊಡ್ತಾರೆ ಅದರ ಲೆಕ್ಕ. ಈ ರೀತಿಯಲ್ಲಿ ಅಂತ ಹೇಳಿದರೆ ಯಾವ ವಾರಕ್ಕೆ ಎಷ್ಟೆಷ್ಟು ಗಳಿಗೆಗೆ ಅವನು ಉದಯ ಅಂತ. ಸಾಮಾನ್ಯ ದಿವಾಮಾನ 30 ಗಳಿಗೆ, ರಾತ್ರಿಮಾನ 30 ಗಳಿಗೆ ಸಾಮಾನ್ಯ ಲೆಕ್ಕಾಚಾರ. ಅದರಲ್ಲಿ ವ್ಯತ್ಯಾಸಗಳು ಬರ್ತದೆ. ಅದು ಸೂಕ್ಷ್ಮ ಲೆಕ್ಕಾಚಾರ ಮಾಡಿದಾಗ ಅದರ ವ್ಯತ್ಯಾಸವು ಕೂಡ ನಮಗೆ ಗೊತ್ತಾಗ್ತದೆ. ಹಗಲು ಜನ್ಮವಾಗಿದ್ದರೆ ದಿವಾಮಾನ ಆಶ್ರಯಿಸಿಯು, ರಾತ್ರಿ ಜನನವಾಗಿದ್ದರೆ ರಾತ್ರಿಮಾನವನ್ನ ಆಶ್ರಯಿಸಿಯು ಮಾಂದಿಯನ್ನ ತಿಳಿಯಬೇಕು. ಅಂದ್ರೆ ಯಾರಾದ್ರೂ ಒಂದು ಮಗು ಹಗಲು ಹುಟ್ಟಿದ್ರೆ ಆಗ ದಿವಾಮಾನಕ್ಕೆ ಅನುಗುಣವಾಗಿ ಲೆಕ್ಕಾಚಾರ ಇದೆ, ಲೆಕ್ಕಾಚಾರ ಮುಂದಕ್ಕೆ ಬರ್ತದೆ. ಇನ್ನು ರಾತ್ರಿಯಲ್ಲಿ ಹುಟ್ಟಿದ್ರೆ ರಾತ್ರಿಮಾನ ಎಷ್ಟು ಅಂತ ಕಂಡು ಹುಡುಕಿಕೊಂಡು ಆ ರಾತ್ರಿಮಾನಕ್ಕೆ ಅನುಸಾರವಾಗಿ ಮಾಂದ್ಯ ಪ್ರಮಾಣ ಅಂತ ಹೇಳಿ ಬರ್ತದೆ. ಅದನ್ನ ಇಟ್ಕೊಂಡು ಲೆಕ್ಕ. ರಾತ್ರಿ ಯಾವುದೇ ವಾರದ ರಾತ್ರಿಯ ಮಾಂದ್ಯುದಯ ಪ್ರಮಾಣ ಬೇಕಾದಲ್ಲಿ ಅಲ್ಲಿಂದ 5ನೆಯ ದಿನದ ಹಗಲಿನ ಮಾಂದ್ಯುದಯ ಕಾಲವೇ ಅಭೀಷ್ಟ ವಾರದ ರಾತ್ರಿಯ ಮಾಂದ್ಯುದಯ ಕಾಲವಾಗಿರುತ್ತದೆ. ಇಲ್ಲಿಂದ 5ನೇ ದಿನ ಹಗಲಿನ ಮಾಂದ್ಯುದಯ ಕಾಲ. ಒಂದು ನಿಮಿಷ. ಯಾರೊಬ್ಬ ಕುಜ ವಾರ ಹುಟ್ಟಿದ ಅಂತ ಹೇಳಿ ಇಟ್ಕೊಳ್ಳ. ರಾತ್ರಿ ಕುಜ ವಾರ ರಾತ್ರಿ. ಕುಜ, ಬುಧ, ಗುರು, ಶುಕ್ರ, ಶನಿ. ಸರಿ ಉಂಟು. ಅದೇ ನಮಗೆ ಯಾವುದೇ ವಾರದ ರಾತ್ರಿಯ ಮಾಂದ್ಯುದಯ ಪ್ರಮಾಣ ಬೇಕಾದಲ್ಲಿ ಅಲ್ಲಿಂದ 5ನೆಯ ದಿನದ ಹಗಲಿನ ಮಾಂದ್ಯುದಯ ಕಾಲವೇ ಅಭೀಷ್ಟ ವಾರದ ರಾತ್ರಿಯ ಮಾಂದ್ಯುದಯ ಕಾಲವಾಗಿರುತ್ತದೆ. ಅರ್ಥಾತ್ ಈಗ ಇವತ್ತು ಯಾವ ವಾರ? ನಮಗೆ ಶನಿವಾರ. ಈಗ ಶನಿವಾರ, ಈಗ ಈ ಟೈಮಲ್ಲಿ ಯಾರೋ ಒಬ್ಬರು ಹುಟ್ಟಿದ್ದಾರೆ ಅಂತ ಹೇಳಿ ಇಟ್ಕೊಂಡ್ರೆ ಶನಿವಾರದಿಂದ 5ನೇ ವಾರ ಯಾವುದು ಅಂತ ನೋಡ್ಬೇಕು. ಶನಿವಾರ, ಆದಿತ್ಯವಾರ,
ಸೋಮವಾರ, ಮಂಗಳವಾರ, ಬುಧವಾರ. ಇದು ಬುಧವಾರ 5ನೇ ವಾರ ಆಗ್ತದೆ. ಅವತ್ತಿನ ದಿನದ ಹಗಲಿನ ಮಾನ್ಯತೆಯ ಕಾಲವೇ ಅಂತ ಹೇಳಿದ್ರೆ ಬುಧನಿಗೆ ಮುಂದಕ್ಕೆ ಎಷ್ಟು ಪ್ರಮಾಣ ಅಂತ ಹೇಳಿ ಮುಂದಕ್ಕೆ ಹೇಳ್ತಾರೆ ಮಾನ್ಯತೆಯ ಕಾಲದ ಪ್ರಮಾಣಗಳು. ಆ ಬುಧವಾರದ ಲೆಕ್ಕಾಚಾರವನ್ನು ಇಟ್ಕೊಂಡು ನಾವು ಇವತ್ತಿಗೆ ಲೆಕ್ಕಾಚಾರ ಮಾಡಿದ್ರೆ ಸರಿ ಬರ್ತದೆ. ನೋಡುವ ಮಾನ್ಯುದಯದ ಕಾಲ ಪ್ರಮಾಣ ಹೇಳುವ ಶ್ಲೋಕ ಹೀಗಿದೆ. ಇದು ಶ್ಲೋಕ ಮುಖ್ಯವಾಗಿರುವಂತದ್ದು ಮಾಂದಿಗೆ ಸಂಬಂಧಪಟ್ಟ ಹಾಗೆ. ಚಂದ್ರೋ ರುದ್ರೋ ಜಯೋ ವಿದ್ಯಾನಯಸ್ತೇನ ಖನೀರವೇ ತ್ರಿಂಶಂ ನಾಡ್ಯ ನಿಗುಳಿಕೋ ದಿನ ಪಂಚಮ ವನ್ನಿಷಿ ಎಂಬುದಾಗಿ. ಚಂದ್ರ, ರುದ್ರ, ಜಯ, ವಿದ್ಯಾ, ನಯ, ತೇನ ಅಲ್ಲ ನಯ ಸ್ಥೇನ ಖನಿ ರವೇ ಖನಿ ರವೇಃ ತ್ರಿಂಶತ್ ನಾಡ್ಯ ನಿಗುಳಿಕಃ ದಿನ ಪಂಚಮವತ್ ನಿಶಿ. ನಯಃ ತೇನಃ ಅಂತೇಳಿ ಇರುವ ಪದಚ್ಛೇದ ಆಯ್ತು. ನಯಸ್ತೇನ ಹೌದು, ನಯಃ ತೇನಃ ಅಂತೇಳಿ ಪದಚ್ಛೇದ. ಸರಿ. ಚಂದ್ರ, ಈ ಚಂದ್ರ ಶಬ್ದ ಎಷ್ಟು ನಮಗೆ? ದ್ರ ಅಂತೇಳಿ ಹೇಳಿದ್ರೆ ರ 2, ಚ ಅಂತೇಳಿ ಹೇಳಿದ್ರೆ 6, ಕ ಖ ಗ ಘ ङ ಚ, ಅದರಿಂದಾಗಿ 6 ಕವರ್ಗ. ಅದನ್ನು 62 ಅಂತ ಚಂದ್ರ ಅಂತ ಹೇಳಿದಾಗ 6 2 ಆಗ್ತದೆ. ಅದನ್ನು ಉಲ್ಟಾ ಮಾಡ್ಬೇಕು, 26 ಆಗ್ತದೆ. ಆದಿತ್ಯವಾರ ಮಾಂದಿಯ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 26 ಗಳಿಗೆ. ಅರ್ಥಾತ್ ಅವನು ಆ 26 ಗಳಿಗೆ ಅಂದಾಜಿಗೆ ಮಾಂದಿಯು ಅವತ್ತಿನ ದಿವಸ ಉದಿಸ್ತಾನೆ. ಅಂದ್ರೆ ನಿಮಗೆ ಲೆಕ್ಕಾಚಾರ ಹೋದಾಗ ಇವತ್ತಿನ ದಿವಸದಲ್ಲಿ ಈಗ ಉದಯಾದಿ ಲೆಕ್ಕಾಚಾರ ಮಾಡುವ. ಉದಯಾದಿ ಗಟ್ಟಿ ಎಷ್ಟು? ಸೂರ್ಯೋದಯ ಆದ್ಮೇಲೆ 26 ಗಳಿಗೆಗೆ ಇವತ್ತು ಮಾಂದಿ ಇರುವ ರಾಶಿ ನಮಗೆ ಬಂದಿರ್ತದೆ. ಆದಿತ್ಯವಾರ ಆಗಿದ್ರೆ ಇವತ್ತು ಶನಿವಾರ, 22 ಗಳಿಗೆಗೆ ಬರ್ತದೆ. ಅರ್ಥಾತ್ ಇವತ್ತು ರವಿ ಇರುವಂತ ಸೂರ್ಯೋದಯ ತುಲಾ ಲಗ್ನ ಬರ್ತದೆ. 2 ಗಳಿಗೆ ಅಂದ್ರೆ ತುಲಾ ರಾಶಿಯಲ್ಲಿ ಇವತ್ತು ಬೆಳಿಗ್ಗೆ ಮಾಂದಿ ಇರ್ತಾರೆ. ಅದು ಮತ್ತೆ ಈ ತರ ಲೆಕ್ಕಾಚಾರ ಮಾಡಿದ್ಮೇಲೆ ನಿಮ್ಗೆ ಇನ್ನು ಸರಿಯಾಗಿ ಮತ್ತೆ ತಿಳ್ಕೊಳ್ಳುವ. ಈಗ ಇಷ್ಟು ಸಾಕು ನಮ್ಗೆ. ಆದಿತ್ಯವಾರದಲ್ಲಿ ಅವನ ಪ್ರಮಾಣ ಚಂದ್ರ, ಅರ್ಥಾತ್ 26 ಗಳಿಗೆ. ಸೋಮವಾರ ದಿವಸ ರುದ್ರ ಅಂತ ಹೇಳಿದ್ರೆ 22. ಇನ್ನು ಮಂಗಳವಾರ ದಿವಸ ಅವನ ಪ್ರಮಾಣ ಜಯ ಅಂತ ಹೇಳಿದ್ರೆ 18. ಬುಧವಾರ ದಿವಸ ಅವನಿಗೆ ವಿದ್ಯಾ 14. ಗುರುವಾರ ದಿವಸ ಅವನಿಗೆ ನಯಃ 10. ಶುಕ್ರವಾರ ದಿವಸ ತೇನಃ 6. ತಾ ಅಂತೇಳಿ ಹೇಳಿದ್ರೆ 6, ನ ಅಂತ ಹೇಳಿದ್ರೆ 0 6. ಶನಿವಾರ ದಿವಸ ಖನಿ, ಖ ಅಂತ ಹೇಳಿದ್ರೆ 2, ನ ಅಂತ ಹೇಳಿದ್ರೆ 0. ಈ ರೀತಿಯಲ್ಲಿ. ಇನ್ನು ರಾತ್ರಿಯಲ್ಲಾಗ್ಬೇಕಾದ್ರೆ ಆದಿತ್ಯವಾರ ದಿವಸ ರಾತ್ರಿ ಹುಟ್ಟಿದ ಅಂತ ಹೇಳಿದ್ರೆ ದಿನ ಪಂಚಮವನ್ನಿಷಿ ತ್ರಿಂಶಂ ನಾಡ್ಯ ನಿಗುಳಿಕಃ. ಒಬ್ಬ ಹಗಲಿನಲ್ಲಿ 30 ಗಳಿಗೆಯಲ್ಲಿ ಈ ಪ್ರಮಾಣಗಳಲ್ಲಿ ಹಗಲಿನ 30 ಪ್ರಮಾಣ ದಿವಮಾನದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಚಂದ್ರೋ ರುದ್ರೋ ಜಯೋ ವಿದ್ಯಾ ನಯಸ್ತೇನಃ ಖನಿ ರವೇಹೇ ಅಂತ ಹೇಳಿದ್ರೆ ರವಿಯಾದಿ ವಾರಗಳಲ್ಲಿ ಅವನ ಪ್ರಮಾಣ ಇಷ್ಟು. ತ್ರಿಂಶಂ ನಾಡ್ಯ ನಿಗುಳಿಕಃ, ಅವನ 30 ಪ್ರಮಾಣದಲ್ಲಿ ಇಷ್ಟಿಷ್ಟು ಈ ನಾಡಿಕೆಗಳಲ್ಲಿ ಉದಯಿಸ್ತಾನೆ. ಇವತ್ತು ಹಗಲುಮಾನ 30 ಇದ್ರೆ 30ರಲ್ಲಿ 26ನೇ ಗಳಿಗೆ ಆದಿತ್ಯವಾರ ಮಾಂದಿ ಉದಯ ಆಗ್ತದೆ. ಅದೇ ಸೋಮವಾರ 30 ಗಳಿಗೆಯಲ್ಲಿ ಹಗಲುಮಾನದಲ್ಲಿ 22 ಗಳಿಗೆಗೆ ಉದಯಿಸ್ತಾನೆ. ಇದು ಹಗಲು ದಿವಾಮಾನ ನಮಗೆ 30 ಗಳಿಗೆ ಇದ್ದಾಗ. ಅದಕ್ಕಿಂತ ಕಡಿಮೆ ಉಂಟು ಅಂತೇಳಿ ಹೇಳಿದ್ರೆ ಆಗ ತ್ರೈರಾಶಿಕ ನೋಡಿಕೊಂಡು ಅದರ ಗಳಿಗೆಯನ್ನು ನಾವು ಕಂಡುಹಿಡಿಯಬೇಕು. ಹಾಗೆ ಅದು ಮತ್ತೆ ಲೆಕ್ಕಾಚಾರ ಮಾಡಿದಾಗ ನಮಗೆ ಅದು ಸ್ಪಷ್ಟ ಆಗ್ತದೆ. ಮುಂದಕ್ಕೆ ಲೆಕ್ಕಾಚಾರ ಕೊಡ್ತಾರೆ ಅವರು. ತ್ರಿಂಶಂ ನಾಡ್ಯ ನಿಗುಳಿಕ ದಿನ ಪಂಚಮವತ ನಿಶಿ, ಹಗಲಿನಲ್ಲಿ ಇವತ್ತಿನ ದಿನಕ್ಕಿಂತ 5ನೇ
ದಿನದ ಪ್ರಮಾಣವನ್ನು ಇಟ್ಕೊಳ್ಬೇಕು. ಅರ್ಥಾತ್ ಇವತ್ತು ಆದಿತ್ಯವಾರ ಅಲ್ವಾ, ಇವತ್ತು ಆದಿತ್ಯವಾರ ಅಂತ ಇಟ್ಕೊಂಡ್ರೆ ನಿಮಗೆ ಇವತ್ತೀಗ ರಾತ್ರಿಯಲ್ಲಿ ಮಗು ಹುಟ್ಟಿದ ಅಂತ ಹೇಳಿದ್ರೆ ಆದಿತ್ಯವಾರ ಬೆಳಿಗ್ಗೆ ಹುಟ್ಟಿದ್ರೆ 26 ಗಳಿಗೆಗೆ ಮಾಂದಿ ಉದಯ ಆಗ್ತದೆ. ರಾತ್ರಿಯಲ್ಲಿ ಆಗ್ಬೇಕಾದ್ರೆ ಲೆಕ್ಕ ಹಾಕಿ ಆದಿತ್ಯ, ಸೋಮ, ಚಂದ, ಕುಜ, ಬುಧ, ಗುರು. ಅರ್ಥಾತ್ ದಿನ ಪಂಚಮವತ್. ಆದಿತ್ಯವಾರದಿಂದ 5ನೇ ದಿನ ಗುರುವಿನ ಪ್ರಮಾಣ ಎಷ್ಟು? ನಯ. ಆದ್ರಿಂದಾಗಿ 10 ಗಳಿಗೆಗೆ ಆದಿತ್ಯವಾರ ದಿವಸ ರಾತ್ರಿಯಲ್ಲಿ ಮಾಂದಿ ಉದಯ ಆಗುವಂತದ್ದು 10 ಗಳಿಗೆಗೆ. ಹಾಗೆ ಸೋಮವಾರ ದಿವಸ ಸೋಮವಾರದಿಂದ 5ನೇದ್ದು ಲೆಕ್ಕ ಹಾಕ್ಬೇಕು. ಶುಕ್ರವಾರ ಆಗ್ತದೆ. ಶುಕ್ರವಾರ ಎಷ್ಟು? ತೇನ 6 ಗಳಿಗೆಗೆ ರಾತ್ರಿಯಲ್ಲಿ ಉದಯಿಸ್ತಾನೆ. ಕುಜವಾರ ನಮಗೆ 2 ಗಳಿಗೆಗೆ. ಬುಧವಾರ 26 ಗಳಿಗೆ. ಯಾವ ವಾರ ಅಂತುಂಟು ಅದರ ನಂತರದ 5ನೇ ವಾರದ ಪ್ರಮಾಣ ಏನುಂಟು ಅದು ರಾತ್ರಿಗೆ ಅನ್ವಯಿಸ್ತದೆ. ಇಷ್ಟು ಇಟ್ಕೊಂಡ್ರೆ ಸಾಕು. ಹೀಗೆ 30 ಘಟಿಕೆಗಳ ಹಗಲು ರಾತ್ರಿಗಳಲ್ಲಿ ಮಾಂದ್ಯೋದಯ ಕಾಲವನ್ನು ಹೇಳಿರುವುದರಿಂದ ಅಭೀಷ್ಟ ದಿನದ ದಿವಾಮಾನ ರಾತ್ರಿಮಾನಗಳಿಗೆ ಅನುಗುಣವಾಗಿ ಮಾಂದ್ಯೋದಯ ಕಾಲದಲ್ಲಿ ವ್ಯತ್ಯಾಸ ಆಗ್ತದೆ. ಅದನ್ನು ತ್ರೈರಾರಕ್ಷಕದಿಂದ ಕಂಡುಹಿಡಿಯಬೇಕು. ಅರ್ಥಾತ್ ಈಗ 30 ಗಟಿಗೆ ಇದ್ರೆ ಹಗಲಿನಲ್ಲಿ 30 ಗಳಿಗೆ ಅಂತ ಪ್ರಮಾಣ ಇದ್ರೆ ಇದು 26. 30ಕ್ಕಿಂತ ಕಡಿಮೆ ಇದ್ರೆ ಆಗ 25 ಪಾಯಿಂಟ್ ಇಷ್ಟೆಲ್ಲ, ಕೆಲವು 25 ಗಳಿಗೆ, ಸ್ವಲ್ಪ ಅವಿಗಳಿಗೆ, ಇದೆಲ್ಲ ಹೀಗೆಲ್ಲ ಬರ್ತದೆ. ಅದು ತ್ರೈರಾಶಕದಿಂದ ನಮಗೆ ಕಂಡುಹಿಡಿಯಲಿಕ್ಕೆ ಉಂಟು. ಮತ್ತೆ ಉದಾಹರಣೆ ನೋಡಿದಾಗ ಸ್ಪಷ್ಟ ಆಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ. ಉದಾಹರಣೆಗೆ ಅಭೀಷ್ಟವಾರ ಭಾನುವಾರವಾಗಿದ್ದು ಹಗಲು ಜನ್ಮವಾಗಿ 32 ದಿವಾಮಾನವಿದ್ದರೆ ಮಾಂದಿಯನ್ನ ಹೇಗೆ ಕಂಡುಹಿಡಿಯಬೇಕು? 30 ಗಳಿಗೆ ದಿವಾಮಾನ ಇರುವಾಗ 26 ಗಳಿಗೆ ಆದ್ರೆ ಮಾಂದ್ಯೋದಯ ಕಾಲ. 32 ಗಳಿಗೆ ದಿವಾಮಾನ ಇದ್ದಾಗ ಮಾಂದ್ಯೋದಯ ಎಷ್ಟು ಗಳಿಗೆಗೆ ಅಂತೇಳಿ ಅನುಪಾತ ಮಾಡಿದಾಗ ಮಾಂದ್ಯೋದಯ ಕಾಲ ತಿಳಿಯೋದು. ಇಲ್ಲಿ ದಿವಾಮಾನಕ್ಕಿಂತ 30ಕ್ಕಿಂತ ಅಧಿಕವಿರುವುದರಿಂದ ಮಾಂದ್ಯೋದಯ ಕಾಲ 26ಕ್ಕಿಂತ ಅಧಿಕವಾಗಿ ಬರ್ತದೆ. ಹೀಗೆ ಸ್ಪಷ್ಟ ಮಾಂದಿಯನ್ನು ತಿಳಿದ ಮೇಲೆ ಅದು ಇಲ್ಲಿ ಬರ್ದಿಲ್ಲ, ಒಂದಕ್ಕೆ ನೋಡ. ಈಗ ಎಷ್ಟು ಗಳಿಗೆ ಅಂತೇಳಿ ಹೇಳಿದ್ರೆ 30ಕ್ಕೆ 26 ಆದ್ರೆ 32ಕ್ಕೆ ಎಷ್ಟು ಅಂತೇಳಿ ನಾವು ನೋಡ್ಬೇಕಾಗ್ತದೆ. 30ಕ್ಕೆ 26 ಅಂತ ಹೇಳುವಂಥದ್ದು ಒಂದು ಲೆಕ್ಕ ಆದ್ರೆ ಮತ್ತೆ 2 ಗಳಿಗೆ ಜಾಸ್ತಿ. 26ಕ್ಕೆ ಎಷ್ಟು? 30ಕ್ಕೆ ನಾವು 26 ಅಂತ ಮಾಡಿದ್ರೆ ಹಾಗೆ ಅದರ ಒಂದು ಸೂಕ್ಷ್ಮ ಲೆಕ್ಕಾಚಾರವನ್ನು ನಾವು ಕಂಡು ಹಿಡಿಬೇಕಾಗ್ತದೆ. ಅದು ಮುಂದಕ್ಕೆ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ಅಂತ ಕಾಣುತ್ತದೆ. ನೋಡುವ ಅದನ್ನು ನೋಡಿದಾಗ ಮತ್ತೆ ಸ್ಪಷ್ಟ ಆಗ್ತದೆ ನಮಗೆ. 38ವರೆ ಬರುತ್ತೆ ಗುರು. 38ವರೆ ಬರ್ಲಿಕ್ಕಿಲ್ಲ, 20. 30ಕ್ಕೆ 26 ಅಂತ ಹೇಳಿ ಆದ್ರೆ 32ಕ್ಕೆ ಎಷ್ಟು? ಹಾ, 15 ಗಳಿಗೆಗೆ 1, 2 ಉಂಟಲ್ಲ, ಈಗ 2 ಗಳಿಗೆ ಜಾಸ್ತಿ ಉಂಟು. ಇಪ್ಪತ್ತಾರು 32 ಅಲ್ಲ, 26 ಅಲ್ಲ, ಸೂಕ್ಷ್ಮ ಲೆಕ್ಕಾಚಾರ. ಇಪ್ಪತ್ತೇಳು 27 ಅನ್ಸತ್ತೆ. 27 ಸಮಥಿಂಗ್. ಇಲ್ಲ, 1 ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನಿಮ್ಗೆ ಬರ್ತದ? 1 ಬರ್ತದ? 2 ಇಲ್ಲ. ಜಾಸ್ತಿ ಇರೋದು. 30ಕ್ಕೆ 26 ಆದ್ರೆ 32ಕ್ಕೆ ಎಷ್ಟು ಅಲ್ವಾ ಗುರುಗಡೆ? ಅದೇ ಅಲ್ವಾ? ಹೌದೌದು. 15ಕ್ಕೆ 13 ಬರ್ತದೆ. 15ಕ್ಕೆ 13 ಆದ್ರೆ ಅದರ ಅರ್ಧ 7ವರೆಗೆ ನಮಗೆ 27 6ವರೆ 1 ಹೋಗ್ತದೆ. 27 7ವರೆ ಪಾಯಿಂಟ್ 3 ಮುಕ್ಕಾಲು 3 ಮುಕ್ಕಾಲಕ್ಕೆ 3 ಕಾಲು
27 ಮೂರು ಮುಕ್ಕಾಲು. ಮುಕ್ಕಾಲಕ್ಕೆ 27 ಗುರುಗಳೇ. 27 ಮುಕ್ಕಾಲ. ಹಾ ಸರಿ ಸರಿ. ಮೂರು ಮುಕ್ಕಾಲಿಗೆ 3:15. 3 ಮುಕ್ಕಾಲರ ಅರ್ಧ ಎಷ್ಟು? 1:15 1 ಮುಕ್ಕಾಲು ಅಲ್ವಾ? 1 ಮುಕ್ಕಾಲಿಗೆ 3 ಕಾಲು. 1:15. 3:15 ಪ್ಲಸ್ ಅದರ ಅರ್ಧ 180. 180 ಅಂತೇಳಿ ಬಂದಾಗ ಇಲ್ಲ, ನಿಮ್ಗೆ 26 ಅದೇ 27 ಕಾಲರವರೆಗೆ ಬರ್ಬೋದು ಅಷ್ಟೇ. ಅದಕ್ಕಿಂತ ಸ್ವಲ್ಪ ಕಡಿಮೆ ಬರ್ಬೋದು ನಮಗೆ. 3 ಕಾಲರ ಅರ್ಧ ಎಷ್ಟು ಬರ್ತದೆ? 1:15 ಹೌದು 26 40ಗಳಿಗೆ ಬರ್ಬೋದು. 27 40 ಬರ್ಬೋದು. ಸರಿ, ಅದು ಮತ್ತೆ ಮುಂದಕ್ಕೆ ಲೆಕ್ಕಾಚಾರ ಇದು ಮಾಡಿದಾಗ ನೋಡುವ ಆಯ್ತಾ. ಇದರಲ್ಲಿ ಲೆಕ್ಕಾಚಾರ ಮಾಡೋ ಕ್ರಮ ಬರ್ತದೆ, ಆಗ ಸುಲಭದಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಸರಿ, ಹೀಗೆ ಸ್ಪಷ್ಟ ಮಾಂದಿಯನ್ನು ತಿಳಿದ ಮೇಲೆ ಲಗ್ನಾನಯದಲ್ಲಿ ಹೇಗೆ ಉದಯಾದಿ ಘಟೆಯಿಂದ ಉದಯಾತ್ಪರ ರಾಶಿ ಪ್ರಮಾಣವನ್ನು ಕಳೆಯುತ್ತಾ ಹೋಗುವ ಕ್ರಮ ಇದೆಯೋ, ಅದೇ ರೀತಿ ಸ್ಪಷ್ಟ ಮಾಂದಿಯಿಂದ ಉದಯಾತ್ಪರ ರಾಶಿ ಪ್ರಮಾಣವನ್ನು ಅದರ ಮುಂದಿನ ರಾಶಿಯ ಪ್ರಮಾಣಗಳನ್ನು ಕಳೆಯುತ್ತಾ ಲಗ್ನ ನವಾಂಶಗಳನ್ನು ತಿಳಿದಂತೆ ಮಾಂದಿ ಸ್ಥಿತ ರಾಶಿಯನ್ನು ಮಾಂದ್ಯ ನವಾಶವನ್ನು ಹಿಡಿಯಬೇಕು. ಇಲ್ಲಿ ಮಾಂದ್ಯಾನಯದಲ್ಲಿ ಸ್ಫುಟ ಮಾಂದ್ಯೋದಯ ಸಮಯದಿಂದ ಕಳೆಯುವುದು, ಲಗ್ನಾನಯದಲ್ಲಿ ಉದಯಾದಿ ಘಟೆಯಿಂದ ಕಳೆಯುವುದು ಎಂದಷ್ಟೇ ಭೇದ. ಅದೀಗ ಇದರ ಎಲ್ಲ ವಿಷಯಗಳು ನಮಗೆ ಉದಾಹರಣೆ ನೋಡಿದಾಗ ಸ್ಪಷ್ಟ ಆಗ್ತದೆ. ನಾಳೆಯ ದಿವಸ ಉದಾಹರಣೆ ಸಹಿತವಾಗಿ ನೋಡುವ. ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತಾಪದ ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ